ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೇನೆಂದರೆ ಒಂದೊಳ್ಳೆ ಮಸಾಲೆ ಸಾಂಬಾರು ಕಣ್ರಿ. ಅದು ಸಹ ತುಂಬ ಸಿಂಪಲ್ಲಾಗಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೆನೆ ಹಾಕ್ಕೊಂಡಿರೋ ಕಡಲೆಕಾಳು, ಹಾಗೆ ಇಲ್ಲಿ ಹೂಕೋಸು ತೊಗೊಂಡಿದ್ದೀನಿ, ಬದನೆಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು, ಹಾಗೆ ಇಲ್ಲಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮಸಾಲೆಗೆ ರುಬ್ಲಿಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಈರುಳ್ಳಿ, ಅರ್ಧ ಹೋಳು ತೆಂಗಿನಕಾಯಿ, ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲೆ ಅಂತ ಹೇಳ್ತೀವಿ ನಮ್ಮ ಕಡೆ ಅದು, ಆಮೇಲೆ ಸ್ವಲ್ಪ ಶುಂಠಿ, ಸ್ವಲ್ಪ ಲವಂಗ, ಒಂದೇ ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ, ಹಾಗೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಲಿಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು 20 ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರ್ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು 4ರಿಂದ 3 ಸ್ಪೂನಷ್ಟು ಎಣ್ಣೆ ಇದೆ. ಅದೇ ಎಣ್ಣೆಗೆ ನಾವಿಲ್ಲಿ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಾಗೆ ಹೆಚ್ಚಿರೋಂಥ ಈರುಳ್ಳಿ ಎರಡನ್ನೂ ಸಹ ಹಾಕಿ ಒಂದು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ. ನೋಡಿ ಸ್ನೇಹಿತರೆ, ಈರುಳ್ಳಿದು ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಆಗಲೇ ನಾವಿಲ್ಲಿ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳೇನಿತ್ತು, ಆ ಕಡಲೆಕಾಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಕಡಲೆಕಾಳಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು ನೀಟಾಗಿ. ಹಾಗೆ ಒಂದು ಆಲೂಗಡ್ಡೆನೂ ಸಹ ಹಾಕ್ಕೊಳ್ಳೋಣ. ಅಲ್ಲಿ ಕಾಳೆಲ್ಲ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಮಸಾಲೆಗೆ ರುಬ್ಬುವಂಥ ಪದಾರ್ಥಗಳು ಏನಿತ್ತು ಅದನ್ನೆಲ್ಲದು ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ನೋಡಿ ಸ್ನೇಹಿತರೆ, ಗಂಧದ ರೀತಿ ಎಲ್ಲ ರುಬ್ಬಾಗಿದೆ ಕಣ್ರಿ. ಈಗ ಫ್ರೈ ಆಗ್ತಿರೋಂಥ ಕಡಲೆಕಾಳು, ಆಲೂಗೆಡ್ಡೆಗೆ ನಾವು ಹೂಕೋಸನ್ನ ಏನು ನೀಟಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ವೋ ಅದನ್ನು ಸಹ ಹಾಕಿ 1-2 ನಿಮಿಷ ಫ್ರೈ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನು ಸಹ ಹಾಕೋಣ. ಈ ಮಸಾಲೆ ಎಲ್ಲ ಹಸಿ ಪದಾರ್ಥಗಳನ್ನೇ ಹಾಕ್ಕೊಂಡಿರೋದ್ರಿಂದ ಎಣ್ಣೆ ಒಳಗೆ ಮಸಾಲೆನ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಮಸಾಲೆಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ನೇಹಿತರೆ. ಈಗ ಸ್ನೇಹಿತರೆ, ಬದನೆಕಾಯಿನೂ ಸಹ ಹಾಕೋಣ. ಬದನೆಕಾಯಿ ಕೊನೆಯಲ್ಲಿ ಏನಕ್ಕೆ ಹಾಕಬೇಕು ಅಂದರೆ ಬೇಗ ಬೆಂದೋಗುತ್ತೆ. ಇನ್ನೊಂದು ಸಾಂಬಾರು ವಿಜಿಲ್ ಹೊಡಿಸ್ಬೇಕಾದ್ರೆ ಬೇಗ ಕರ್ಗೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಾಂಬಾರು ಮಾಡ್ತಾಯಿದ್ರೆ ಮನೆ ತುಂಬ ಇದ್ರದ್ದೇ ಘಮ ಕಂಡ್ರೆ. ಪಕ್ಕದ ಮನೆಯವ್ರಿಗೂ ಸಹ ಬಂದು ಕೇಳ್ತಾರೆ, ಏನು ಮಟನ್ ಸಾಂಬಾರು ಮಾಡ್ತಾಯಿದ್ದೀರಾ ಅಂತ. ಅಷ್ಟು ಟೇಸ್ಟಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ಎಣ್ಣೆಲಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಕಣ್ರಿ. ಈಗ ನಿಮಗೆ ನೀರು ಎಷ್ಟು ಬೇಕೋ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಾದರೆ ಗಟ್ಟಿಗೂ ಮಾಡ್ಕೊಬೋದು, ತೆಳುಗೆ ಬೇಕಿದ್ರೆ ತೆಳುನೂ ಮಾಡ್ಕೊಬೋದು. ನಾನು ಇನ್ನೊಂದು ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ, ಮುದ್ದೆಗೆಲ್ಲ ಅಡ್ಜಸ್ಟ್ ಆಗೋ ಥರ. ಹಾಗಾಗಿ ಸ್ವಲ್ಪ ತೆಳಗೆ ಇರಲಿ ಅಂತ. ಈ ಸ್ಟೇಜಲ್ಲಿ ನೀರು ಹಾಕಿದ್ರಲ್ಲ ಸ್ನೇಹಿತರೆ, ಆಗ ನಿಮ್ಗೆ ಎಷ್ಟು ಉಪ್ಪು ಬೇಕಾಗುತ್ತೋ, ಉಪ್ಪೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೋಡಿ ಹಾಕ್ಕೊಳ್ಳಿ. ನಾನು ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದ್ದೀನಿ. ಈಗ ಇದು 2 ವಿಜಿಲ್ ಬರಲಿ. ನೋಡಿ ಸ್ನೇಹಿತರೆ, 2 ವಿಜಿಲು ಹೋಗಿದೆ, ಹಾಗೆ ಪ್ಲೆಷರ್ಸ್ ಸಹ ಹೋಗಿದೆ ಸ್ನೇಹಿತರೆ. ಇವಾಗ ಕಡಲೆಕಾಳು ಸಾಂಬಾರು ಆಗಿದೆ ನೋಡಿ, ಹಾಗೆ ಪರ್ಫೆಕ್ಟಾಗೂ ಸಹ ಬೆಂದಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಮತ್ತು ಸೂಪರಾಗಿ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ. ಜಾಸ್ತಿ ಸಮಯ ಏನು ಇಡ್ಸೋದಿಲ್ಲ ಸ್ನೇಹಿತರೆ, 20 ನಿಮಿಷ ಅಷ್ಟೇ ಆಗೋದು. ನೀವು ರೆಡಿ ಮಾಡ್ಕೊಂಡು ಸಾಂಬಾರು ಮಾಡಲಿಕ್ಕೆ 20 ನಿಮಿಷ ಆಗುತ್ತೆ. ಕಾಳು ನೆನೆಸೋದಷ್ಟೇ ನಿಮಗೆ ಟೈಮ್ ಹಿಡಿಯೋದು. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಕಂಡ್ರೆ. ಥ್ಯಾಂಕ್ ಯು.